ಜಗದ್ರಕ್ಷಕರು ನಮ್ಮಂತ ಬಡವರು ಒಪ್ಪತ್ತು ಕೂಳಿಗೂ ಪ್ರತಿನಿತ್ಯ ದುಡಿದರು ಆ ಹಣ ಸಾಕಾಗ್ತಾನೆ ಇಲ್ಲ. ಇನ್ನು ನಾನು ಬೇರೆಯವರ ಮನೆಯಲ್ಲಿ ಸೆರಗೊಟ್ಟು ಬೇಡುವಂತ ಪರಿಸ್ಥಿತಿ ನಮಗೆ ಬಂದು ಒದಗಿದೆ. ಈಗಿನ ರಾಜಕೀಯ ಜನರ ಮಧ್ಯೆ ಪ್ರತಿನಿತ್ಯ ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಸ್ವಲ್ಪವಾದರೂ ಎತ್ತಿಟ್ಟುಕೊಳ್ತಿದ್ವಿ. ಈಗ ಅದನ್ನು ಉಳಿತಾ ಇಲ್ಲ. ನಮ್ಮ ಪರಿಸ್ಥಿತಿ ಈಗ ಆಗ್ಬಾರ್ದು. ಯಾಕೆ ಒಂದೇ ಸಮಾನ ಅಲ್ಪ ಸ್ವಲ್ಪ ಅಂತ ಇಷ್ಟು ಬೇಸರದಿಂದ ಹೇಳ್ತಾ ಇದೆಯಲ್ಲ, ಏನಾಯ್ತು ಈಗ ನಿಂಗೆ ಅಂತೀನಿ? ಏನಾಯ್ತು ಅಂತೀನಿ? ಅಂದು ನಮ್ಮ ಪರಿಸ್ಥಿತಿ ಹೇಗಿತ್ತು ಈಗೂ ಹಾಗೆ ಇದೆ. ಇದನ್ನೆಲ್ಲ ಕುತ್ಕೊಂಡು ವಿಚಾರ ಮಾಡಿ ನೋಡಿದ್ರೆ ನಮ್ಮಂತ ಬದುಕೋದೇ ಒಂದು ವೇಸ್ಟ್. ಮಾತನಾಡದಿರುವ ಇನ್ನೊಂದು ಅಕ್ಷರವಲ್ಲ. ಯಾಕೆ 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 ನನ್ನೆದುರು ನಿಂತ್ಕೊಂಡು ಸಾಯುವ ಮಾತನಾಡ್ತಿದ್ದೆ? ಬಡವನ ಬಾಳು ಕಣ್ಣೀರಿನ ಗೋಳು ಅಂತ ಹಿರಿಯರು ಹೇಳಿದ್ದು ಕೇಳಿಲ್ಲ ನೀನು. ನೋಡು, ನಾವು ಒಪ್ಪತ್ತಿನ ಊಟ ಉಂಟು ಹೇಗೋ ಸುಖದಿಂದ ಜೀವನ ಸಾಗಿಸ್ತಿದ್ದೇವೆ ಕಡೆ ರಾಧಿಕ, ಸುಖದಿಂದ ಜೀವನ ಸಾಗಿಸ್ತಾ ಇದ್ದೇವೆ. ಆದ್ರೆ ಒಬ್ಬೊಬ್ಬರು 3 ದಿನ ಊಟ ಮಾಡಿ ಇನ್ನುಳಿದ 4 ದಿನ ಒಬ್ಬೊಬ್ಬರೊಬ್ಬರೇ ಹೊಟ್ಟೆಗೆ ನೀರನ್ನೇ ಕುಡಿದುಕೊಂಡು ಜೀವನ ಸಾಗಿಸುವ ಬಡ ಕುಟುಂಬದ ಈ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಈ ರಾಜಕೀಯ ಎನ್ನುವುದಿದೆ ನೋಡು ರಾಧಿಕ, ಈ ರಾಜಕೀಯ ಎನ್ನುವುದು ಅದು ನಮ್ಮಂತರ ಬಡವರ ಉದ್ಧಾರಕ್ಕಾಗಿ ಅಲ್ಲ ಕಡೆ ರಾಧಿಕ, ನಮ್ಮಂತ ಬಡವರ ಉದ್ಧಾರಕ್ಕಾಗಿ ಅಲ್ಲ, ಅದು ನಮ್ಮಂತ ಬಡವರ ಮರಣಕ್ಕಾಗಿ ಕಡೆ ರಾಧಿಕ, ನಮ್ಮಂತ ಬಡವರ ಮರಣಕ್ಕಾಗಿ. ನೀವೊಬ್ರೆ ಎಷ್ಟು ಅಂತ ದುಡಿತೀರಾ ನೋಡಿ. ಇವತ್ತಿಂದ ನಿಮ್ ಜೊತೆಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಯಾಕೆ ಹೇಳಿ? ಆದ್ಯನ ಅಡ್ಮಿಷನ್ ಮಾಡಿಸ್ಬೇಕು, ಅವಳಿಗೆ ತುಂಬಾ ಓದಿಸ್ಬೇಕು, ಅದರಲ್ಲಿ ಅವಳು ಏನ್ ಕೇಳ್ತಾಳೋ ಎಲ್ಲ ನಾವು ಕೊಡಿಸ್ಬೇಕು. ನೋಡ್ರಿ, ನಮ್ಮ ಪರಿಸ್ಥಿತಿ ಹೇಗೆ ಇರ್ಲಿ, ನಾವು ಒಪ್ಪತ್ತು ಊಟ ಮಾಡಿದ್ರು ಚಿಂತೆ ಇಲ್ಲ ರೀ. ಆದ್ರೆ ನಮ್ಮ ಮಕ್ಕಳನ್ನ ನಾವು ತುಂಬಾ ಎತ್ತರಕ್ಕೆ ಬೆಳೆಸ್ಬೇಕು. ಅವಳು ಯಾವ ಶಾಲೆಯಲ್ಲಿ ಹೇಳ್ತಾಳೆ ಅದೇ ಶಾಲೆಯಲ್ಲಿ
ಮಗಳನ್ನ ಡಾಕ್ಟ್ರೇ ಮಾಡ್ಬೇಕು ಅದಕ್ಕೆ ಎಷ್ಟಾದ್ರೂ ಖರ್ಚಾದ್ರೂ ಚಿಂತಿಲ್ಲ. ನಿಮ್ ಜೊತೆಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಇಬ್ರು ಹಗಲು ರಾತ್ರಿ ಅಂತೆ ಕಷ್ಟಪಟ್ಟು ದುಡಿ ನಮ್ಮ ಮಕ್ಕಳು ಮಾತ್ರ ಸುಖವಾಗಿರ್ಬೇಕು. ರಾಧಿಕಾ ನೋಡು, ಈ ನಿನ್ನ ಗಂಡನ ಕೈಯಲ್ಲಿ ಎಲ್ಲಿ ತನಕ ಆ ಪರಮೇಶ್ವರ ಶಕ್ತಿ ಕೊಟ್ಟಿರ್ತಾನೆ ನೋಡು, ಅಲ್ಲಿ ತನಕ ಚೆನ್ನಾಗಿ ದುಡಿದು ನಿನ್ನ ಹಾಗೂ ನನ್ನ ಪ್ರೀತಿಯ ನನ್ನ ಮಗಳ ಆಶಯನ್ನ ಒಂದಿಷ್ಟು ಕಷ್ಟ ಕೊಡುವನಲ್ಲ ಕಡೆ ನನ್ನ ಪ್ರೀತಿ ಇರುವುದು ಹೇಗಿದೆ ಗೊತ್ತಾ? ಆಕಾಶದಲ್ಲಿ ನಕ್ಷತ್ರದಂತೆ ಕಡೆ ನಕ್ಷತ್ರದಂತೆ ಯಾವಾಗಲೂ ಪ್ರತಿಬಿಂಬಿಸ್ತಾನೆ ಅಂತ ಕಡೆ ಅಲ್ಲ ಕಡೆ ಈ ರೀತಿ ನೀವು ಚಿಕ್ಕ ಮಕ್ಕಳಾಗೆ ಗಂಡಿ ನೋಡ್ತಾ ಇದ್ರೆ ಯಾರು ನಿನ್ನ ನೋಡ್ತಾರೆ? ಅಂದ್ರೆ ನಿಮ್ ಮಾತಿನರ್ಥ ಏನು? ಜನರು ನೋಡ್ತಾರಂತ ನಾನ್ ನಗ್ತಾ ಇರ್ಬೇಕೇನ್ರಿ? ಆವಾಗ ಈ ಜನ ಏನ್ ಮಾತಾಡ್ತಾರೆ ಗೊತ್ತಾ? ನೋಡು ಅರುಣನ್ ಹೆಂಡತಿ ಹೇಗ್ ನಗ್ತಾ ಇದ್ದಾಳೆ, ಹುಚ್ಚಿ ಇವಳು, ಇಂಥ ಹುಚ್ಚಿ ಜೊತೆ ಹೇಗೆ ಇವ್ರು ಜೀವನ ಸಾಗಿಸ್ತಾನೆ ಅಂತ ಮಾತಾಡ್ತಾರೆ ಅವರು. ರಾಜಿಕಾ ನೋಡು, ಈ ನಮ್ಮ ಜನ ನನ್ ಬಗ್ಗೆ ಏನ್ ಬೇಕಾದ್ರೂ ಅನ್ಕೊಂಡು ಕಡೆ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋನು ಅಲ್ಲ, ಯಾವತ್ತೂ ಕೆಡ್ಸ್ಕೊಂಡವನು ಅಲ್ಲ. ನೋಡು, ನೀನು ಮತ್ತು ನನ್ನ ಮಗಳು ಆದ್ಯ ಯಾವತ್ತು ನಗು ನಗುತ್ತಾ ಸಂತೋಷದಿಂದ ಬಾಳಿ ಬದುಕಬೇಕು ಎಂಬುದೇ ಗಂಡನ ರಾಧಿಕಾ, ನನ್ನ ಮುತ್ತಿನ ಮಗಳು ಆದ್ಯ ಇನ್ನೂ ರೀ, ಇವತ್ತು ರವಿವಾರ ಅಲ್ವಾ, ಪಕ್ಕದ ಮನೆಯಲ್ಲಿ ಆಟ ಆಡಕ್ ಹೋಗಿದ್ದಾಳೆ. ಇನ್ನೇನು ಬರೋ ಹೊತ್ತಾಯ್ತು, ಈಗ ಬಂದ್ಬಿಡ್ತಾಳೆ. ರಾಧಿಕಾ, ನನ್ನ ಮಗಳು ಆದ್ಯ ಇನ್ನೊಂದು 10 ನಿಮಿಷ ಬರೋದೇ ಬೇಡ ಕಡೆ, 10 ನಿಮಿಷ. ಯಾಕಂದ್ರೆ ಅಲ್ಲಿವರೆಗೂ ಆಕಾಶದ ನಕ್ಷತ್ರವನ್ನ ಎಣಿಸ್ಕೊಂಡು ಬರೋಣ ಅಂತ. ಮೊದಲೆಲ್ಲ ಬಂಗಾರ ಚಿನ್ನ ಅಂತ ತುಂಬಾ ಮುದ್ದು ಮಾಡ್ತೀರಾ, ಆಮೇಲೆ ನೋಡ್ಬೇಕು ನಿಮ್ದು ತುಂಬಾ ರೇಗಾಡ್ತೀರಾ, ಬರೀ ಬೈತಾನೆ ಇರ್ತೀರಾ. ರಾಧಿಕಾ, ರೇಗಾಡೋದು, ಹಾರಾಡೋದು, ಕೂಗಾಡೋದು ಈ ನಿನ್ನ ಗಂಡನಿಗೆ ಮನಸ್ಸಿಗೆ ಬೇಸರ ಆಗುತ್ತೆ ಕಣೆ. ಆದ್ರೆ